ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲೆಡ್ಕ. ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಮಂದಿ ಅಂದರೆ ಬಿಜೆಪಿ ಅವರಿಗೆ ಒಂದು ಕೋಪ, ಒಂದು ಅಸಹನೆ ಇತ್ತು. ಏನು, ಎಲ್ಲ ರಾಜ್ಯಗಳಲ್ಲಿ ಅಮಿತ್ ಶಾಜಿ ಅವರು ತಮ್ಮ ಸ್ಟ್ರಾಟಜಿ ಎಲ್ಲ ಮಾಡ್ತಾರೆ. ಆ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲವನ್ನ ಮಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಏನು ಮಾಡ್ತಾನೆ ಇಲ್ವಲ್ಲ? ಯಾಕೆ ನಮ್ಮ ರಾಜ್ಯ ಸಪ್ಪೆ ಆಗಿಬಿಟ್ಟಿದೆ? ಹೀಗೆ ಒಂದಷ್ಟು ಬೇಸರ ಬಿಜೆಪಿ ಕಾರ್ಯಕರ್ತರಲ್ಲಿ ಇತ್ತು. ಬಹುಶಃ ಇವೆಲ್ಲದಕ್ಕೂ ಈಗ ನಡೀತಾ ಇರುವಂಥ ಒಂದಷ್ಟು ಘಟನೆ ಉತ್ತರವನ್ನ ಕೊಡುತ್ತಾ ಇದೆಯಾ? ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗಿಬಿಟ್ರು ಅಂತ ಅಂದವರಿಗೆ ಸಿದ್ದರಾಮಯ್ಯನವರು ಬೇರೆಯದೇ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರಾ? ನನ್ನನ್ನು ಪಕ್ಕಕ್ಕೆ ತಳ್ಳಿಬಿಟ್ರೆ ನಾನು ಏನೆಲ್ಲ ಮಾಡಬಲ್ಲೆ ಅನ್ನೋದ್ರ ಝಲಕನ್ನ ತೋರಿಸ್ತಾ ಇದ್ದಾರಾ? ಬಿಜೆಪಿ ಜೊತೆಗೂ ಕೈ ಜೋಡಿಸ್ಬಿಟ್ರಾ? ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆನೇ ಕೊಡಲ್ಲ, ನಾನು ದಲಿತ ಅಂತ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗೆ ಅದು ಏನೇ ನಾಟಕವನ್ನ ಮಾಡಿದ್ರು ಕೂಡ ಈ ಬಾರಿ ನಾಗೇಂದ್ರ ಅವರಿಗೆ ಅದು ವರ್ಕೌಟ್ ಆಗಲಿಲ್ಲ. ದೇಶದ ಎಷ್ಟು ಜನದ ಮೇಲೆ ಬೇಲ್ ಪಡ್ಕೊಂಡು ಇವತ್ತು ಬಂದಿದ್ದಾರೆ ಹೇಳಿ? ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಜನದ ಮೇಲೆ ಇದೆ? ಇವತ್ತು ಬಿಜೆಪಿ ಆಡಳಿತ ಪಕ್ಷದಲ್ಲಿರುವಂಥ ಎಷ್ಟು MLAಗಳ ಮೇಲೆ, ಎಷ್ಟು MP ಗಳ ಮೇಲೆ, ಎಷ್ಟು ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಬೇಲ್ ಪಡ್ಕೊಂಡು ಅವರೆಲ್ಲರೂ ಕೂಡ ಇಲ್ಲನ? ಇವತ್ತು ಇದೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವ್ರ ಮೇಲೆ 29 ಕೇಸ್ ಇದೆ, ಅವ್ರನ್ನ ಇಳಿಸ್ರಿ ಫಸ್ಟ್. ಅದೇ ಅಸ್ಸಾಂ ಮುಖ್ಯಮಂತ್ರಿ ಆದಂಥ ಹೇಮಂತ ಬಿಸ್ವಾಸ್ ಅವ್ರ ಮೇಲೆ ಇದೆ, ಅವ್ರನ್ನ ಇಳಿಸ್ರಿ. ಅದಾದ್ಮೇಲೆ ನಾಗೇಂದ್ರ ರಾಜೀನಾಮೆ ಪಡೀರಿ. ಅವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ ನನ್ನ ರಾಜೀನಾಮೆ ಕೇಳಲಿಕ್ಕೆ. ದೇಶದ ಎಷ್ಟು ಜನದ ಮೇಲೆ ಬೇಲ್ ಪಡ್ಕೊಂಡು ಇವತ್ತು ಬಂದಿದ್ದಾರೆ ಹೇಳಿ? ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಜನದ ಮೇಲೆ ಇದೆ? ಇವತ್ತು ಬಿಜೆಪಿ ಆಡಳಿತ ಪಕ್ಷದಲ್ಲಿರುವಂಥ ಎಷ್ಟು MLAಗಳ ಮೇಲೆ, ಎಷ್ಟು MP ಗಳ ಮೇಲೆ, ಎಷ್ಟು ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಬೇಲ್ ಪಡ್ಕೊಂಡು ಅವರೆಲ್ಲರೂ ಕೂಡ ಇಲ್ಲನ? ಇವತ್ತು ಇದೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವ್ರ ಮೇಲೆ 29 ಕೇಸ್ ಇದೆ, ಅವ್ರನ್ನ ಇಳಿಸ್ರಿ ಫಸ್ಟ್. ಅದೇ ಅಸ್ಸಾಂ ಮುಖ್ಯಮಂತ್ರಿ ಆದಂಥ ಹೇಮಂತ ಬಿಸ್ವಾಸ್ ಅವ್ರ ಮೇಲೆ ಇದೆ, ಅವ್ರನ್ನ ಇಳಿಸ್ರಿ. ಅದಾದ್ಮೇಲೆ ನಾಗೇಂದ್ರ ರಾಜೀನಾಮೆ ಪಡೀರಿ. ಅವ್ರಿಗೆ ನೈತಿಕತೆ ಹಕ್ಕೇ ಇಲ್ಲ ನನ್ನ ರಾಜೀನಾಮೆ ಕೇಳಲಿಕ್ಕೆ. ಯಾಕೆ ವರ್ಕೌಟ್ ಆಗಲಿಲ್ಲ? ಯಾಕಂದ್ರೆ ಈ ಬಾರಿ ಬಿಜೆಪಿ ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಬಿಡ್ತು. ಈ ವಿಚಾರಕ್ಕೆ ಆಮೇಲೆ ಬರ್ತೀನಿ. ನೋಡಿ, ಎಲ್ಲರೂ ಏನು ಅನ್ಕೊಂಡಿದ್ರು? CM ಸ್ಥಾನದಿಂದ ಕೆಳಗಿಳಿದ ಮೇಲೆ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಸದನಕ್ಕೆ ಬಂದರೂ ಎಲ್ಲೋ ಹಿಂದೆ ಕೂತಿರ್ತಾರೆ, ಸರ್ಕಾರಿ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ, ಶಾಸಕಾಂಗ ಸಭೆಗೂ ಸಿದ್ದರಾಮಯ್ಯನವರು ಬರ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಒಂದು ಸಿದ್ದರಾಮಯ್ಯನವರು ಸಿಟ್ಟಾಗಿರ್ಬೇಕು, ಇಲ್ಲ ರಾಜಕೀಯ ನನಗೆ ಸಾಕಪ್ಪ, ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಬಿಡ್ತೀನಿ ಅಂತ ಅಂದುಕೊಂಡಿರಬೇಕು. ಆಮೇಲೆ ಇತ್ತೀಚೆಗೆ ಅವರ ಒಂದು ಕಡೆ ಹೇಳಿದ್ರು ಕೂಡ, ಮುಂದಿನ ಚುನಾವಣೆಯಲ್ಲೆಲ್ಲ ನಾನು ಸ್ಪರ್ಧೆ ಮಾಡಲ್ಲ, ನನಗೆ ಸಾಕು ಅಂತ. ಬಟ್ ನೋಡಿ, ಒಬ್ಬ ರಾಜಕೀಯ ನಾಯಕನಿಗೆ ಯಾವತ್ತೂ ರಾಜಕೀಯ ಸಾಕು ಅಂತ ಅನ್ನಿಸಲ್ಲ. ಅದೇ ರೀತಿ ಮಾಜಿ CM ಸಿದ್ದರಾಮಯ್ಯನವರು ಕೂಡ ರಾಜಕೀಯ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಆದರೆ ಸೈಲೆಂಟ್ ಆಗಿ ಏನು ಮಾಡಬೇಕೋ ಅವೆಲ್ಲವನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯನವರ ಮನೆಗೆ ರಾಜ್ಯದ ಅಹಿಂದ ನಾಯಕರು ಬಂದು ಭೇಟಿ ಮಾಡ್ತಾ ಇದ್ದಾರಂತೆ. ಕಾಂಗ್ರೆಸ್ ಶಾಸಕರು ಕೂಡ ಹೋಗಿ ತಮ್ಮ ದುಃಖ ದುಮ್ಮಾನ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಶಾಕಿಂಗ್ ವಿಚಾರ ಏನು ಗೊತ್ತಾ? ಬಿಜೆಪಿ ನಾಯಕರು ಕೂಡ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ಏನು ಚರ್ಚೆ ಮಾಡಿದ್ರು ಅದು ನಮಗೆ ಬೇಡ, ಆದರೆ ಭೇಟಿ ನೋ ಡೌಟ್ ಆಗ್ತಾ ಇದೆ. ನಾನು ಆರಂಭದಲ್ಲೇ ಹೇಳಿದ್ದೀನಿ, ಅಮಿತ್ ಶಾಜಿ ಸ್ಟ್ರಾಟಜಿ ಕರ್ನಾಟಕದಲ್ಲಿ ವರ್ಕ್ ಆಗೋದಕ್ಕೆ ಶುರು ಆಗಿದೆಯಾ? ಒಂದು ಮಟ್ಟಿಗೆ ಶುರು ಆಗಿದೆ. ಆ್ಯಂಡ್ ಬಹುಶಃ ಅದು ಯಾವ ರೀತಿಯಲ್ಲಿ ಬೇಕಾದರೂ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಈಗ ನಾಗೇಂದ್ರ ಅವರ ವಿಚಾರದಲ್ಲಿ ಬಿಜೆಪಿ ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ, ಬಹಳ ಸ್ಟ್ರಾಂಗ್ ಆಗಿ. ಕಾಂಗ್ರೆಸ್ ಊಹೆ ಕೂಡ ಮಾಡಿರಲಿಲ್ಲ. ಅಲ್ಲಿಗೆ ನಮ್ಮ ರಾಜ್ಯದಲ್ಲಿ ವಿಪಕ್ಷ ಒಂದಷ್ಟು ತಮ್ಮ ಕೆಲಸವನ್ನ ಎಲ್ಲ ರೀತಿಯಲ್ಲೂ ಶುರು ಮಾಡಿದೆ ಅನ್ನೋದು ಕ್ಲಿಯರ್ ಆಯಿತು. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ, ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರಿಗಿಂತ ಅಧಿಕಾರದಲ್ಲಿ ಇರದ ಸಿದ್ದರಾಮಯ್ಯನವರು ತುಂಬ ಡೇಂಜರ್. ಹಾಗಾಗಿ ಅವರ ಒಂದೊಂದು ಹೆಜ್ಜೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರಿಗೆ, ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ತಮ್ಮಲ್ಲಿರುವಂತಹ ಒಂದೊಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಮೊನ್ನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಬಗ್ಗೆ ಆ ವಿಚಾರ ಸಂಕಿರಣದಲ್ಲಿ ಭಾಗವಹಿಸ್ತಾರೆ. ಅದೇ ವೇದಿಕೆಯಲ್ಲಿ
ದಲಿತರಿಗೆ ನೀಡಿದಂಥ ಕೊಡುಗೆ ಬಗ್ಗೆ ಮಾತಾಡ್ತಾ ಇದ್ದಾಗ ಅಲ್ಲೇ ಕೆಳಗೆ ಕೂತಿದ್ದಂಥ ಒಬ್ಬ ವ್ಯಕ್ತಿ ದಲಿತ CM ಮಾಡಲಿಲ್ವಲ್ಲ ಅಂತ ಕೇಳಿಬಿಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನೋಡ್ರಿ, ಅದಕ್ಕೆ ನೀವು ಹೋರಾಟವನ್ನ ಮಾಡಬೇಕು. ಈಗ ಪರಮೇಶ್ವರ್ ಅವರನ್ನ DCM ಮಾಡಿದ್ದು ಯಾರು? ನಾನೇ ಅಂತ ಹೇಳ್ತಾರೆ. 4 DCM ಮಾಡಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡಿತ್ತು. ನಾನೇ ಪರಮೇಶ್ವರ್ ಅವರು ಒಬ್ಬರೇ DCM ಇರಲಿ ಅಂತ ಹೇಳಿದೆ ಅಂತ ಸಿದ್ದರಾಮಯ್ಯನವರಲ್ಲಿ ಹೇಳ್ತಾರೆ. ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? 4-5 ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸೋದವ್ರು ಯಾರು? ಹೇಳಿಕೆ ಏನಿದ್ದು ಕಾಂಗ್ರೆಸ್ ಅಲ್ಲಿ ಒಂಥರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ 4-5 DCM ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಅದರಲ್ಲಿ ಸತೀಶ್ ಜಾರಕಿಹೊಳಿ, MB ಪಾಟೀಲ್, ಜಮೀರ್ ಅಹಮದ್ ಖಾನ್ ಇವರೆಲ್ಲ ಇದ್ರು. ಇವರನ್ನೆಲ್ಲ DCM ಮಾಡೋದಕ್ಕೆ ಪ್ಲಾನ್ ಇತ್ತು. ನಿಮಗೆ ಗೊತ್ತು, ಇವರೆಲ್ಲ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಅತ್ಯಾಪ್ತರು. ಆದರೆ ಅಧಿಕಾರ ಹಂಚಿಕೆ ಚರ್ಚೆ ಬಂದಾಗ ಇವರೆಲ್ಲರೂ ಕೂಡ DK ಶಿವಕುಮಾರ್ ಬಣ ಸೇರಿಬಿಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯವ್ರಿಗೆ ಕೋಪ ಬಂತು. ಇಷ್ಟು ದಿನ ಇವರಿಗೆಲ್ಲ ನಾನು ಬೇಕಾಗಿತ್ತು, ಇಷ್ಟು ದಿನ ನನ್ನ ಜೊತೆಗೆ ಇದ್ರು, ಈಗ DK ಶಿವಕುಮಾರ್ ಅವ್ರ ಜೊತೆಗೆ ಸೇರ್ಕೊಂಡ್ರ ಅಂತ ಕೋಪದಲ್ಲೇ 4 DCM ಎಲ್ಲ ಬೇಡ, ಒಬ್ಬರೇ DCM ಸಾಕು, 4-5 DCM ಯಾವ ಕಾರಣಕ್ಕೂ ಆಗಬಾರ್ದು ಅಂತ ಹೈಕಮಾಂಡ್ ಎದುರು ಪಟ್ಟು ಹಿಡಿದು ಕೂತ್ರಂತೆ. ಹಾಗಾಗಿ ಪರಮೇಶ್ವರ್ ಅವರು ಒಬ್ಬರೇ DCM ಆದರು. ಆಮೇಲೆ ಇನ್ನೊಂದು ಮಾಹಿತಿ ಏನಿದೆ ಅಂತಂದರೆ, ರಾಹುಲ್ ಇಟಲಿ ಅವರು ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆನ ಕೊಡಿ ಅಂತ ಅಂದಾಗ ಸಿದ್ದರಾಮಯ್ಯನವ್ರು ಆಯಿತು, ನಾನು ರೆಡಿ ಇದ್ದೀನಿ, ಬಟ್ ಮುಂದಿನ CM ಯಾರು ಅಂತ ಕೇಳ್ತಾರಂತೆ. ಅದಕ್ಕೆ ಓಕೆ, ಯಾರನ್ನ ಮಾಡೋಣ ಅಂತ ರಾಹುಲ್ ಅವರು ಕೇಳಿದಾಗ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರ ಹೆಸರನ್ನು ಹೇಳ್ತಾರೆ. ಆಮೇಲೆ ಒಂದು ವೇಳೆ ಇವರನ್ನು ಸೇವ್ ಮಾಡೋದಕ್ಕೆ ಆಗದಿದ್ದರೆ ಅಟ್ಲೀಸ್ಟ್ DCM ಆದರೂ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ರಂತೆ. ಇದು ಇನ್ಸೈಡ್ ಸ್ಟೋರಿ. ಹಾಗಾಗಿ ಆ ವಿಚಾರವನ್ನು ಅಲ್ಲಿ ಸ್ಟೇಜಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾರೆ. ಇನ್ನಿದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರಿಗೆ ಜನ 2028ರಲ್ಲೂ ಕೂಡ ನೀವೇ CM ಆಗಬೇಕು ಅಂತ ಹೇಳಿದಾಗ ಅವರ ಮುಖದಲ್ಲಿದ್ದಂಥ ಆ ನಗು, ಆಮೇಲೆ ನೋಡೋಣ ಅಂತ ಹೇಳಿದ್ದು, ಆ ನೋಡೋಣ ಅಂತ ಹೇಳಿದ್ರಲ್ಲೇ ಬಹಳಷ್ಟು ಅರ್ಥ ಇದ್ದ ಹಾಗೆ ಕಾಣಿಸ್ತಾ ಇತ್ತಪ್ಪ. ನೀವು ಒಂದು ಬಾರಿ ನೋಡ್ಕೊಂಡು ಬನ್ನಿ. 28ಕ್ಕೆ ಆಗು ಸರ್ ತಾವು ಮುಖ್ಯಮಂತ್ರಿ ಕರ್ನಾಟಕ ಮಾಡ್ತಾ ಇದ್ದಾರೆ. ಒಂದು ಯೋಚನೆ ಮಾಡಬೇಕು ನೀವು. ಒಂದು ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮಕ್ಕೂ ಮೊದಲು ಅವರು ಒಂದು ಕಡೆ ಹೇಳಿದ್ರು, ನಾನು ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆನೇ ಮಾಡಲ್ಲ ಅಂತ. ಈಗ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ರಾಜಕೀಯದಲ್ಲಿ ಯಾವುದು ಅಸಾಧ್ಯ ಅಂತ ಹೇಳೋದಕ್ಕಾಗಲ್ಲ. ಯಾವಾಗ ಯಾರಿಂದ ಏನು ಬೇಕಾದರೂ ಆಗ್ಬಹುದು, ಹೌದಲ್ವೋ? ವೀಕ್ಷಕರಿಗೆ ಸದ್ಯಕ್ಕೆ ಹೇಳೋದಾದ್ರೆ ಸಿದ್ದರಾಮಯ್ಯನವರು ಸಿಟ್ಟಾಗಿರೋದು ಸತ್ಯ. ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ತುಂಬಾ ಖುಷಿಯಿಂದ CM ಸ್ಥಾನವನ್ನ ಬಿಟ್ಟುಕೊಟ್ರು. ಆದರೆ ಸಂಪುಟ ಪುನಾರಚನೆಯ ಬಗ್ಗೆ ಸಿದ್ದರಾಮಯ್ಯನವರು ಅಸಮಾಧಾನದಿಂದ ಕುದೀತಾ ಇದ್ದಾರೆ. ನಾನು ಸಚಿವ ಸ್ಥಾನ ಯಾರಿಗೆ ಕೊಡಬೇಡಿ ಅಂತ ಹೇಳಿದ್ನೋ ಅವರಿಗೆ ಕೊಟ್ಟಿದ್ದಾರೆ. ಆಮೇಲೆ ನಾನು ಯಾರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳಿದ್ನೋ ಅವರನ್ನ ಸಚಿವರನ್ನಾಗಿ ಮಾಡಲಿಲ್ಲ. ಹೀಗೆ ಬಹಳಷ್ಟು ವಿಚಾರದಲ್ಲಿ ಸಿಟ್ಟಂತೂ ಇದೆ. ಮೊನ್ನೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಗೆ ದೆಹಲಿಗೆ CM ಹಾಗೆ ಮಾಜಿ CM ಸಿದ್ದರಾಮಯ್ಯನವರು ಇಬ್ಬರು ಕೂಡ ಒಂದೇ ವಿಮಾನದಲ್ಲಿ ಹೋದ್ರು. ಬಟ್ ಸಿದ್ದರಾಮಯ್ಯನವರು ಮಾತ್ರ DK ಶಿವಕುಮಾರ್ ಅವರ ಜೊತೆಗೆ ಮಾತೇ ಆಡ್ಲಿಲ್ವಂತೆ. DK ಶಿ ಅವರು ಮಾತನಾಡಿಸಿದ್ರು ಕೂಡ ಹಾ ಹೂ ಅಷ್ಟೇ. ಮತ್ತೆ ಮತ್ತೆ ಮಾತಾಡ್ಸೋದಕ್ಕೆ ಹೋದಾಗ ಸಿದ್ದರಾಮಯ್ಯನವರು ನನಗೆ ನಿದ್ದೆ ಬರ್ತಾ ಇದೆ ಅಂತ ಸುಮ್ಮನೆ ಆಗ್ಬಿಟ್ರಂತೆ. ಇವನ್ ದೆಹಲಿಯಲ್ಲಿ ವಿಮಾನದಿಂದ ಇಳಿದಾಗಲೂ ಅಷ್ಟೇ ಸಿದ್ದರಾಮಯ್ಯನವರು DK ಶಿ ಅವರ ಜೊತೆಗೆ ಹೋಗಲಿಲ್ಲ. ಹಾಗಾಗಿ ಈಗ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನನ್ನೋದೊಂಥರ ಕಾಂಗ್ರೆಸ್ ನಾಯಕರಿಗೆ ತಲೆನೋವು ಆಗಿಬಿಟ್ಟಿದೆ.
ಸಿದ್ದರಾಮಯ್ಯನವರು ಮಾತ್ರ ರಾಜ್ಯ ಪ್ರವಾಸಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಸೆಪ್ಟೆಂಬರ್ ಮೊದಲ ವಾರದಿಂದ ಅಹಿಂದ ಸಮಾವೇಶವನ್ನು ಮಾಡ್ತಾರಂತೆ. ರಾಜ್ಯದ 5 ಭಾಗಗಳಲ್ಲಿ ಅಹಿಂದ ಸಮಾವೇಶ ಮಾಡೋದಕ್ಕೆ ನಿರ್ಧಾರ ಆಗಿಬಿಟ್ಟಿದೆ. ಒಂದಂದಾಜಿನ ಪ್ರಕಾರ ಕನಿಷ್ಠ 70ರಿಂದ 80 ಕ್ಷೇತ್ರಗಳಲ್ಲಿ ಕುರುಬರ ಮತಗಳೇ ಡಿಸೈಡಿಂಗ್ ಫ್ಯಾಕ್ಟರ್. ಕಳೆದ ಬಾರಿ ಸಿದ್ದರಾಮಯ್ಯನವರ ಕಾರಣಕ್ಕೆ ಕುರುಬರು ಎಲ್ಲರೂ ಕೂಡ ಕಾಂಗ್ರೆಸ್ಸಿಗೆ ವೋಟನ್ನು ಹಾಕಿದ್ರು. ಬಟ್ ಈ ಬಾರಿ ಕುರುಬರು ಕಾಂಗ್ರೆಸ್ಸಿಗೆ ವೋಟನ್ನು ಹಾಕ್ತಾರಾ? ಇದು ಕಾಂಗ್ರೆಸ್ಸಿಗೆ ಇರುವಂತಹ ಬಹಳ ದೊಡ್ಡ ಟೆನ್ಷನ್. ಕನಿಷ್ಠ 150 ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಆಗಿರುವಂಥದ್ದು. ಹಾಗಿರುವಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವೇದಿಕೆಯಲ್ಲಿ ಅಹಿಂದ ಸಮಾವೇಶವನ್ನ ಮಾಡದೆ ವೈಯಕ್ತಿಕವಾಗಿ ಶಕ್ತಿ ಪ್ರದರ್ಶನಕ್ಕೆ ಇಳಿದು ಬಿಟ್ರೆ ಕಾಂಗ್ರೆಸ್ ಗತಿ ಏನು? ಹೀಗಾಗಿ ಸಿದ್ದರಾಮಯ್ಯನವರನ್ನ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಸರ್ಕಸ್ ಅಂತೂ ಮಾಡ್ತಾ ಇದೆ. ಇನ್ನೀ ಕಡೆ ಆರಂಭದಲ್ಲಿ ನಾನು ಹೇಳಿದೆ, ವಾಲ್ಮೀಕಿ ಹಗರಣದ ಆರೋಪಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದೆ. ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದೆ. ಆ್ಯಂಡ್ ಈ ಎಲ್ಲ ಪ್ರೆಷರನ್ನು ತಡ್ಕೊಳ್ಳೋದಕ್ಕಾಗದೆ ನಾಗೇಂದ್ರ ಅವರು ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ಅವ್ರು ರಾಜೀನಾಮೆ ಕೊಡೋದು ಕೂಡ ಖಚಿತ ಅಂತ ಆಗ್ತಾ ಇದೆ. ಆದರೆ ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಿಸಿ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯುವಂಥದ್ದು ಡಿ ಕೆ ಶಿ ಅವರ ಲೆಕ್ಕಾಚಾರ. ಅವ್ರದ್ದು ಬೇರೆನೇ ಲೆಕ್ಕಾಚಾರ ನಡೀತಾ ಇದೆ. ಈಗ ನೋಡಿ, ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರೆ ಬಿಜೆಪಿ ಪಾದಯಾತ್ರೆಯನ್ನು ಕೈ ಬಿಡುತ್ತೆ, ಪ್ರತಿಭಟನೆ ಮಾಡೋದು ನಿಲ್ಲಿಸುತ್ತೆ. ಅಲ್ಲಿಗೆ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಟೀಕೆ ಟಿಪ್ಪಣಿ ಎಲ್ಲ ಕಡಿಮೆ ಆಗುತ್ತೆ. ನಾಗೇಂದ್ರ ಅವರ ರಾಜೀನಾಮೆಯಿಂದ ಅಲ್ಲಿ ತೆರವಾದಂತಹ ಸ್ಥಾನಕ್ಕೆ ಬಳ್ಳಾರಿ ಜಿಲ್ಲೆ ಕೋಟಾ, ST ಕೋಟಾ, ಮಹಿಳಾ ಕೋಟಾದ ಅಡಿಯಲ್ಲಿ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಮಿನಿಸ್ಟರ್ ಆಗ್ತಾರೆ. ಅವರನ್ನು ಮಿನಿಸ್ಟರ್ ಮಾಡಬಹುದು. ಸೊ ಅಲ್ಲಿಗೆ ಮಹಿಳಾ ಕೋಟಾ ಟೆನ್ಷನ್ ಇರಲ್ಲ, ಅದು ಭರ್ತಿ ಆಗತ್ತೆ. ಈಗ ಖಾಲಿರುವಂಥ ಒಂದು ಸ್ಥಾನಕ್ಕೆ ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರ್ ಅವರನ್ನು ಮಿನಿಸ್ಟರ್ ಮಾಡಬಹುದು. ಬಸವರಾಜ್ ಅವರನ್ನು ಮಿನಿಸ್ಟರ್ ಮಾಡಿದ್ರೆ ಸಿದ್ದರಾಮಯ್ಯನವರು ಕೂಡ ಒಂದು ಸ್ವಲ್ಪ ಕೂಲ್ ಆಗಿಬಿಡ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರನ್ನು ಕೂಡ ವಿಶ್ವಾಸಕ್ಕೆ ಪಡ್ಕೊಳ್ಬಹುದು. ಈ ರೀತಿ ಡಿ ಕೆ ಶಿ ಅವರಂತೂ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆದರೆ ಇದು ಸಾಧ್ಯ ಆಗುತ್ತಾ? ಈ ಪ್ರಯತ್ನಕ್ಕೆ ಹೈಕಮಾಂಡ್ ಓಕೆ ಅನ್ನುತ್ತಾ ದೇವರಿಗೆ ಗೊತ್ತು. ಬಟ್ ಈ ರಾಜೀನಾಮೆ ವಿಚಾರ ಹೊರಗೆ ಬಂದ ನಂತರ ಅವ್ರು ಕಾಲ್ ಮಾಡಿ, ಅಂದರೆ ನಾಗೇಂದ್ರ ಅವರು ಡಿ ಕೆ ಅವರಿಗೆ ಕಾಲ್ ಮಾಡೋ ವಿಚಾರ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ನಾಗೇಂದ್ರ ಅವರೀಗ ದೆಹಲಿಗೆ ಹೋಗಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ರಾಜೀನಾಮೆ ಬಾಂಬ್ ಸ್ಫೋಟ ಆಗೋದು ಪಕ್ಕಾ. ವೀಕ್ಷಕರು, ಕಾಂಗ್ರೆಸ್ಸಲ್ಲಿ ಈಗ ಇನ್ನೊಂದು ಲೆಕ್ಕಾಚಾರ ಕೂಡ ಶುರುವಾಗಿಬಿಟ್ಟಿದೆ. ವಿಜಯನಗರ ಶಾಸಕ ಕೃಷ್ಣಪ್ಪ ಇವರು ನನ್ನನ್ನು ನೀವು ಮಿನಿಸ್ಟರ್ ಮಾಡಲೇಬೇಕು, ಮಾಡದೇ ಇದ್ದರೆ ಆಮೇಲೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿ ಅವರು ಕರೆದಂಥ ಯಾವ ಸಭೆಗೂ ಹೋಗ್ತಾ ಇಲ್ಲ ಅವರು. ಅವ್ರು ಮಾತ್ರ ಅಲ್ಲ, ಅವರ ಮಗ ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಕೂಡ ಎಲ್ಲೂ ಹೋಗ್ತಾ ಇಲ್ಲಂತೆ. ಈ ಮಧ್ಯೆ ಕೃಷ್ಣಪ್ಪ ಅವರ ಬೆನ್ನಿಗೆ ಸಿದ್ದರಾಮಯ್ಯನವರು ಬೇರೆ ನಿಂತ್ಕೊಂಡಿದ್ದಾರೆ. ಹೀಗಾಗಿ ರಾಹುಲ್ ಇಟಲಿ ಅವರು ಫೋನ್ ಮಾಡಿದ್ರು, ಅವರು ಕೃಷ್ಣಪ್ಪ ಅವರು ಒಪ್ತಾ ಇಲ್ಲ. ಸಚಿವ ಸ್ಥಾನವನ್ನು ನೀವು ನೀಡದಿದ್ರೆ ನಮ್ಮ ದಾರಿ ನಮಗೆ, ನಿಮ್ಮ ದಾರಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ HC ಬಾಲಕೃಷ್ಣ ಇದ್ದಾರಲ್ವಾ, ಅವರ ಕೈಯಲ್ಲಿ ರಾಜೀನಾಮೆ ಕೊಡಿಸುವಂಥ ಸಾಧ್ಯತೆ ಇದೆ. ಬಾಲಕೃಷ್ಣ ಅವರು ರಾಜೀನಾಮೆ ಕೊಟ್ಟರೆ ಆಗ ಕೃಷ್ಣಪ್ಪ ಮಿನಿಸ್ಟರ್ ಆಗ್ತಾರೆ. ಇದಾಗತ್ತಾ ಇಲ್ವಾ ಅದು ಬೇರೆ ವಿಚಾರ. ಬಟ್ ಆಲ್ರೆಡಿ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ CM ಇರುವಾಗ ಮತ್ತೆ ಯಾಕೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿದ್ದೀರಾ ಅನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಚರ್ಚೆ. ಹೀಗಾಗಿ ಬಾಲಕೃಷ್ಣ ಅವರಿಗೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ. ಇನ್ನೀಗ ಇನ್ನೊಂದು ವಿಚಾರವನ್ನು ನಾನು ಹೇಳ್ತೀನಿ. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು. ಇದು ಸಾಧ್ಯನಾ, ಇದು ಆಗಲ್ವಾ, ಆಗುತ್ತಾ, ಅದು ಬೇಡ. ಆದರೆ ಚರ್ಚೆ ಆಗ್ತಾ ಇರೋದು ನಿಜ. ಸಚಿವ ಸ್ಥಾನಕ್ಕೆ ಜಮೀರ್ ಅಹ್ಮದ್ ಖಾನ್ ಕೂಡ ರಾಜೀನಾಮೆಯನ್ನು ಕೊಡಲೂಬಹುದು. ಯಾಕೆ ಅಂತ ಕೇಳಿ. ಸಿದ್ದರಾಮಯ್ಯನವರ ವಿರೋಧದ ಮಧ್ಯೆ ಕೂಡ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದಲ್ಲಿ ಯಾವ ಮುಸಲ್ಮಾನರಿಗೆ ಸಚಿವ ಸ್ಥಾನವನ್ನು ನೀವು ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರಂತೆ. ಈಗ ಇರುವಂಥ ಸಚಿವರೆಲ್ಲರೂ ಕೂಡ ದಕ್ಷಿಣ ಕರ್ನಾಟಕದವರು. ಹೀಗಾಗಿ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಾದ. ಹೀಗಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಂದಾನೇ ರಾಜೀನಾಮೆಯನ್ನು ಪಡೆಯುವಂಥ ಸಾಧ್ಯತೆ ಇರಬಹುದು. ಆ ಸ್ಥಾನಕ್ಕೆ ರಹೀಂ ಖಾನ್ ಅಥವಾ ಖನಿಜಾ ಫಾತಿಮಾ
ಸಚಿವರಾಗುವಂಥ ಸಾಧ್ಯತೆ ಇದೆ. ಒಂದು ಕಾಲದಲ್ಲಿ ಜಮೀರ್ ಅಹ್ಮದ್ ಖಾನ್ DCM ಕ್ಯಾಂಡಿಡೇಟ್ ಎಷ್ಟು ದೊಡ್ಡ ಹೆಸರು ಓಡಾಡ್ತಾ ಇತ್ತು. ಈಗ ಪಾಪ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ. ಜಮೀರ್ ಅಹ್ಮದ್ ಖಾನ್ ಅವರ ರಾಜೀನಾಮೆಗೆ ಹೈಕಮಾಂಡ್ ಒಪ್ಪುತ್ತಾ, ಅದು ಕಾದು ನೋಡಬೇಕು. ಆದರೆ ಸಿದ್ದರಾಮಯ್ಯವ್ರು ಮಾತ್ರ ಜಮೀರ್ ಅವರ ರಾಜೀನಾಮೆನ ಪಡ್ಕೊಂಡು ಉತ್ತರ ಕರ್ನಾಟಕ ಮುಸಲ್ಮಾನರಿಗೆ ಅವಕಾಶವನ್ನು ನೀಡಿ ಅಂತ ಹೇಳ್ತಾ ಇದ್ದಾರಂತೆ. ಇದು ನಿಜಾನ ಸುಳ್ಳು ಗೊತ್ತಿಲ್ಲ, ಆದರೆ ವಿಧಾನಸೌಧದ ಸುತ್ತ ಇಂತಹ ಗುಸುಗುಸಂತೂ ಇದ್ದೇ ಇದೆ. ಒಂದೊಂದು ಕ್ಲಿಯರ್, DKಶಿ ಸಂಪುಟಕ್ಕೆ ಆದಷ್ಟು ಬೇಗ ಪುನಾರಚನೆ ಆಗೋದು ಕನ್ಫರ್ಮ್. ಕೊನೆಯದಾಗಿ ಒಂದು ಇಂಟರ್ವ್ಯೂ, ರಾಜ್ದೀಪ್ ಸರ್ದೇಸಾಯಿ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು. ರಾಜ್ದೀಪ್ ಸರ್ದೇಸಾಯಿ ಅವರು ಕೇಳ್ತಾರೆ, ಹೈಕಮಾಂಡ್ ಯಾರು, ಖರ್ಗೆ ಅವರ ಅಥವಾ ಗಾಂಧಿ ಕುಟುಂಬನ? ನಿಮ್ಮ ತಂದೆನ, ಗಾಂಧಿ ಕುಟುಂಬನ? ಪ್ರಿಯಾಂಕ್ ಖರ್ಗೆ ಅವರು, ನನ್ನ ಕ್ಷೇತ್ರ, ಹೈಕಮಾಂಡ್ ನನ್ನ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ನಕಲಿ ಗಾಂಧಿ ಕುಟುಂಬವನ್ನು ಪ್ಲೀಸ್ ಮಾಡುವಂತಹ ಆ ಗುಲಾಮಗಿರಿ ಎಷ್ಟರ ಮಟ್ಟಿಗೆ ಆಳವಾಗಿ ಕಾಂಗ್ರೆಸ್ಸಲ್ಲಿ ಬೇರೂರು ಬಿಟ್ಟಿದೆ ಅಂತಂದರೆ, ತಮ್ಮದೇ ಪಕ್ಷದ ಅಧ್ಯಕ್ಷರಾಗಿರುವಂತಹ ತಮ್ಮದೇ ತಂದೆಯವರನ್ನು ಹೌದು ಕಾಂಗ್ರೆಸ್ ಹೈಕಮಾಂಡ್ ಇವರೇ ಅಂತ ಓಪನ್ ಆಗಿ ಹೇಳೋದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಧ್ಯ ಆಗದಂಥ ಪರಿಸ್ಥಿತಿ. ಅದೇ RSS ಬಗ್ಗೆ ಅಲ್ಲಿ ಒಂದು ಪ್ರಶ್ನೆ ಕೇಳಿದಿದ್ರೆ ಪಾಪ ಅರ್ಧ ಗಂಟೆ ಭಾಷಣ ಬಿಗಿತಾ ಇದ್ರು ಏನೋ. ಆದರೆ ಕೇಳಿರೋದು ಗಾಂಧಿ ಕುಟುಂಬದ ಬಗ್ಗೆ. ಅವರ ವಿರುದ್ಧ ಒಂದು ಮಾತು ಆಡೋದಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಅಲ್ಲಲ್ಲೇ ಮುಗಿಸ್ಬಿಟ್ರು. ವೀಕ್ಷಕರು, ಕೊನೆಯದಾಗಿ ಕಾಂಗ್ರೆಸ್ ಅಲ್ಲಿ ಹೊರಗಡೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದರೆ ಒಳಗಡೆ ಅಧಿಕಾರದ ಲೆಕ್ಕಾಚಾರ, ಸಚಿವ ಸ್ಥಾನಗಳ ಲೆಕ್ಕಾಚಾರ, ಹೈಕಮಾಂಡ್ ಲೆಕ್ಕಾಚಾರ ಇವೆಲ್ಲವೂ ಕೂಡ ಜೋರಾಗೆ ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಸುಮ್ಮನೆ ಕೂತು ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಅತೀ ದೊಡ್ಡ ತಪ್ಪು. ಯಾಕಂದ್ರೆ ಸಿದ್ದರಾಮಯ್ಯನವರು ಅಖಾಡಕ್ಕೆ ಯಾವಾಗ ಇಳಿತಾರೆ, ಯಾರ ಪರ ನಿಲ್ತಾರೆ, ಯಾರ ವಿರುದ್ಧ ನಿಲ್ತಾರೆ, ಇವೆಲ್ಲದರ ಮೇಲೆ ಕಾಂಗ್ರೆಸ್ಸಿನ ಮುಂದಿನ ರಾಜಕೀಯ ನಿರ್ಧಾರ ಆಗಬಹುದು. ಇನ್ನೊಂದು ಕಡೆ DKಶಿ ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ, ಹೈಕಮಾಂಡ್ ತನ್ನದೇ ಲೆಕ್ಕಾಚಾರದಲ್ಲಿದೆ. ಈ ಕಡೆ ಸಿದ್ದರಾಮಯ್ಯನವರು ತಮ್ಮದೇ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಹೀಗಾಗಿ ಸಚಿವ ಸಂಪುಟ ಪುನರಚನೆ ಆಗುತ್ತಾ, ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರಾ, ಸಿದ್ದರಾಮಯ್ಯನವರು ಮತ್ತೆ ರಾಜಕೀಯ ಅಖಾಡಕ್ಕೆ ಫುಲ್ ಫೋರ್ಸಲ್ಲಿ ಇಳಿತಾರಾ, 2028ರ CM ರೇಸಿಗೆ ಮತ್ತೆ ಎಂಟ್ರಿಯನ್ನು ಕೊಡ್ತಾರಾ? ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ಬಟ್ ಒಂದೊಂದು ಕ್ಲಿಯರ್, ಸಿದ್ದರಾಮಯ್ಯನವರು ಒಂದು ಅರ್ಥದಲ್ಲಿ ಸೈಲೆಂಟ್ ಆಗಿದ್ದಾರೆ, ಆದರೆ ಆಟದಿಂದ ಹೊರಗಿಲ್ಲ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಮುಂದಿನ ಕೆಲ ದಿನಗಳಲ್ಲಿ ಯಾವ ಬಾಂಬ್ ಯಾವಾಗ ಸಿಡಿಯುತ್ತೆ, ಎಲ್ಲಿ ಸಿಡಿಯುತ್ತೆ ಅನ್ನೋದು ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ. ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.